ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ಡಿಜಿಟಲ್. ನಾನು ಪ್ರತಿಭಾ ಆನಂದ್. ರಣಭೀಕರ ಮಳೆಗೆ ಕಳೆದ 2-3 ದಿನಗಳಿಂದಲೂ ಕೂಡ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ. ಇನ್ನೊಂದು ಕಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೋಗಿದ್ರೆ, ಮತ್ತೊಂದು ಕಡೆ ರಸ್ತೆಯನ್ನ ಅಂದ್ರೆ ಸೇತುವೆ ಮಾರ್ಗ ಕಲ್ಪಿಸುವಂತಹ ರಸ್ತೆಗಳೇ ಕುಸಿತ ಕಂಡಿದೆ. ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಹೋಗೋಣ. ಹಾಗಿದ್ರೆ ಯಾವ ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಅನಾನುಕೂಲಗಳಾಗಿದೆ, ಅವಘಡಗಳು ಸಂಭವಿಸಿದೆ ಮಳೆಯ ಕಾರಣದಿಂದಾಗಿ ಅನ್ನೋದನ್ನ ನೋಡೋಣ. ಇನ್ನು ಮೊದಲನೇದಾಗಿ ಕೊಪ್ಪಳ ಜಿಲ್ಲೆಯ ಹಲವೆಡೆ ರಾತ್ರಿಯಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಇನ್ನು ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದೊಳಗೆ ನೀರು ನುಗ್ಗಿದೆ. ಇದರಿಂದ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಕೂಡ ಸೃಷ್ಟಿಯಾಯಿತು. ಇನ್ನು ಯಾಕೆ ಕೊಪ್ಪಳದಲ್ಲಿ ಈ ರೀತಿಯಾದಂತಹ ಅವೈಜ್ಞಾನಿಕ ಚರಂಡಿ ಕಾಮಗಾರಿ ಆಯ್ತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಅವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತ ಅಲ್ಲಿನ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸೊ ಇಲ್ಲಿ ಸರ್ಕಾರ ಏನ್ ಮಾಡ್ತಿದೆ, ಅವೈಜ್ಞಾನಿಕ ಚರಂಡಿಯನ್ನ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಕೈ ಕೊಟ್ಟುಕೊಂಡು ಕುಳಿತಿದ್ದಾರಾ ಅನ್ನುವಂತಹದ್ದು ಕೊಪ್ಪಳ ಜನತೆಯ ಆಕ್ರೋಶ. ಇನ್ನು ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿರೋದು ಶಾಲೆಗೆ ಮಳೆ ನುಗ್ಗೋದಕ್ಕೂ ಕೂಡ ಅವಾಂತರವನ್ನ ಕಾರಣ ಮಾಡಿಕೊಟ್ಟಿದೆ. ಇನ್ನು ಕುಕನೂರಿನ ಸರ್ಕಾರಿ ಮಾಧ್ಯಮಿಕ ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ. ಇನ್ನು ನೀರಿನಿಂದಾಗಿ ಶಿಕ್ಷಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಯಿತು. ಸತತ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೋಗಿದೆ. ಇಲ್ಲಿ ಇನ್ನೊಂದು ಕಡೆ ಶಾಲಾ ಮಕ್ಕಳಿಗೆ ರಜೆಯನ್ನ ಕೂಡ ಘೋಷಿಸಲಾಗಿದೆ. ಒಂದು ಕಡೆ ಇನ್ನೇನು ಶಾಲೆ ಆರಂಭ ಆಯಿತು. ಕೊರೋನಾ ಕಾರಣದಿಂದಾಗಿ ಈ ಬಾರಿ 15 ದಿನಗಳ ಕಾಲ ಮುಂಚಿತವಾಗಿ ಶಾಲೆಯನ್ನ ಆರಂಭಿಸುತ್ತಿದ್ದೇವೆ ಅಂತ ಸರ್ಕಾರ ಹೇಳ್ತು. ಆದ್ರೆ ಈ ಮಳೆಯ ಕಾರಣಕ್ಕಾಗಿ ಆ ಒಂದು ಕೆಲಸವೂ ಕೂಡ ಅಂದುಕೊಂಡಂತೆ ಆಗ್ಲಿಲ್ಲ ಅನ್ನೋದು ದುರಾದೃಷ್ಟಕರ. ಎರಡನೇದಾಗಿ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ರಸ್ತೆಗಳು ಅಲ್ಲೂ ಕೂಡ ಜಲಾವೃತಗೊಂಡಿದೆ. ಮಳೆಯಿಂದಾಗಿ RML ನಗರ ಅಲಿಯಾಸ್ ನಗರಗಳಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗುವ ಹಂತ ಈಗಾಗಲೇ ತಲುಪಿ ಹೋಗಿದೆ. ಇನ್ನು ಕಳೆದ ರಾತ್ರಿಯಿಂದ ಎಡಬಿಡದೆ ಸುರಿತಾ ಇರುವಂತಹ ಮಳೆಗೆ ಕೆರೆ, ಹಳ್ಳ, ಕೊಳ್ಳಗಳಲ್ಲೂ ಕೂಡ ನೀರು ನುಗ್ತಾ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನ ಕೂಡ ಘೋಷಿಸಿದೆ. ಹಾಗಿದ್ರೆ ಇಲ್ಲಿ ಒಂದನ್ನ ಗಮನಿಸಬೇಕಾಗುತ್ತೆ, ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಏನು ಶಾಲೆಗಳನ್ನ 15 ದಿನ ಮುಂಚಿತವಾಗಿ ಆರಂಭ ಮಾಡಬೇಕು ಅನ್ನುವಂತಹ ಸರ್ಕಾರದ ಯೋಜನೆ ಇತ್ತು, ಇಲ್ಲೂ ಕೂಡ ಆ ಯೋಜನೆ ಫಲಿಸಲಿಲ್ಲ ಅನ್ನುವಂತಹದ್ದು ನಾವು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ.
ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆ ಮಳೆಯ ಅವಾಂತರ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸಿದ್ದಾನೆ. ಇನ್ನು ಮಳೆ ಆರ್ಭಟಕ್ಕೆ ಗೌರಿಬಿದನೂರು ತಾಲೂಕಿನ ಹನುಮೇನಹಳ್ಳಿ ಗ್ರಾಮದಲ್ಲೂ ಕೂಡ ಸಂಪರ್ಕ ಕಲ್ಪಿಸುವಂತಹ ಸೇತುವೆನೇ ಕೊಚ್ಚಿ ಹೋಗಿದೆ. ಇನ್ನು ಹನುಮೇನಹಳ್ಳಿ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಈಗ ಬಂದ್ ಆಗಿದೆ. ಇದರಿಂದ ಗೌರಿಬಿದನೂರಿನಲ್ಲಿ ಎಡಬಿಡದೆ ಸುರಿದ ಧಾರಾಕಾರ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಹೋಗಿದೆ. ಮನೆಯಲ್ಲಿರುವಂತಹ ವಸ್ತು ಸರಂಜು ಸಾಮಾನುಗಳೆಲ್ಲ ಬೀದಿ ಪಾಲಾಗಿದೆ. ಇನ್ನೊಂದು ಕಡೆ ಜನ ಸಂಕಷ್ಟದಲ್ಲಿ ಜೀವನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹಾಗಿದ್ರೆ ಚಾಮರಾಜನಗರದ ಪರಿಸ್ಥಿತಿ ಏನು ಅನ್ನೋದನ್ನ ನೋಡೋಣ. ಇನ್ನು ಮಳೆಯಿಂದ ಚಾಮರಾಜನಗರದ ಅವಳಿ ಜಲಾಶಯಗಳಾಗಿರುವಂತಹ ಚಿಕ್ಕಹೊಳೆ ಮತ್ತು ಸುವರ್ಣಾವತಿ ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯಾಗಿ ಹೋಗಿದೆ. ಇನ್ನು ಇಲ್ಲಿ ಬಿದ್ದಿದ್ದಂತಹ ಚಿಕ್ಕಹೊಳೆ ಜಲಾಶಯ ಮತ್ತೆ ಇವತ್ತು ಕೋಡಿ ಬೀಳೋ ಮೂಲಕ 5 ತಿಂಗಳಲ್ಲಿ 2ನೇ ಬಾರಿಗೆ ಚಿಕ್ಕಹೊಳೆ ಜಲಾಶಯ ಕೋಡಿ ಬಿದ್ದಿದೆ. ಇದು ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರೆ ಏನು ಕಳೆದ 5 ತಿಂಗಳ ಹಿಂದಷ್ಟೇ ಇದೇ ರೀತಿಯಾದಂತಹ ಕೋಡಿ ಬಿದ್ದಿತ್ತು. ಅಂದ್ರೆ ಸಾಧಾರಣ ಮಳೆಯನ್ನ ಕೂಡ ತಡೆದುಕೊಳ್ಳೋದಕ್ಕೆ ಆಗದೇ ಇರೋ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಅಲ್ಲೂ ಕೂಡ ಡ್ಯಾಮ್ಗಳನ್ನ ನಿರ್ಮಿಸಿರೋದೇ ಕಾರಣ ಅನ್ನೋದು ಅಲ್ಲಿನ ಜನತೆಯ ಆಕ್ರೋಶ. ಮುಂದಿನದಾಗಿ ಮಂಡ್ಯದ ಪರಿಸ್ಥಿತಿ ಹೇಗೆ, ಮಂಡ್ಯದಲ್ಲಿ ಮಳೆರಾಯ ಯಾವ ರೀತಿಯಾದಂತಹ ಅವಾಂತರ ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮಂಡ್ಯ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಬಹಳಾನೇ ಜೋರಾಗಿದೆ. ಯಾಕಂದ್ರೆ ಈ ಭಾರಿ ಮಳೆಗೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕುಸಿತ ಆಗಿ ಹೋಗಿದೆ. ಮಂಡ್ಯ ಜಿಲ್ಲೆಯ ಇಂಡುವಾಳು ಗ್ರಾಮದ ಸಮೀಪ ಈ ಒಂದು ಘಟನೆ ನಡೆದಿರೋದು. ಈ ಘಟನೆ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಡಿತವಾಗೋ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಸಂಪರ್ಕ ಅಂದ್ರೆ ಬೆಂಗಳೂರು ಟು ಮಂಗಳೂರು ಮೈಸೂರು ಹೈವೇಯನ್ನ ಕಲ್ಪಿಸುವಂತಹ ಸಂಪರ್ಕ ರಸ್ತೆ ಇದಾಗಿರುತ್ತೆ. ಸೊ ಇಲ್ಲಿ ಮಳೆಯ ಅವಾಂತರದಿಂದ ಕುಸಿತ ಕಂಡಿದೆ ಈ ಒಂದು ರಸ್ತೆ. ಹೀಗಿರುವಾಗ ಯಾವ ಒಂದು ಧೈರ್ಯದ ಮೇಲೆ ಜನ ಓಡೋಡೋದಕ್ಕೆ ಸಾಧ್ಯ ಅನ್ನೋದನ್ನ ನೀವೇ ಊಹಿಸಿ ಒಂದ್ಸರಿ. ಇನ್ನು ಜಿಲ್ಲೆಯಾದ್ಯಂತ ಇನ್ನು 3-4 ದಿನಗಳ ಕಾಲ ರೆಡ್ ಅಲರ್ಟ್ ನ ಕೂಡ ಘೋಷಣೆ ಮಾಡಲಾಗಿದೆ. ಒಟ್ಟಿನಲ್ಲಿ ಮಂಡ್ಯದ ಪರಿಸ್ಥಿತಿ ಕೂಡ ಹೇಳತೀರದಾಗ ಹೋಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಮುಂದಿನದಾಗಿ ದಾವಣಗೆರೆಯಲ್ಲಿ ಕಳೆದ ರಾತ್ರಿ ಮಳೆ ಅವಾಂತರ ಸೃಷ್ಟಿಸಿರೋದ್ರಿಂದ ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ ಮೇಲೆ ಮರವೊಂದು ಬಿದ್ದು ಕಾರ್ ಕೂಡ ಜಖಮಾಗಿದೆ. ದಾವಣಗೆರೆಯ SS ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿರೋದು. ಹೆಬ್ಬಾಳು ಗ್ರಾಮದಲ್ಲಿ ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರೋ ತಿಪ್ಪರುದ್ರಸ್ವಾಮಿ ಜಲಾವೃತ ಆಗಿದೆ. ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯು ಕೂಡ ಸಂಪೂರ್ಣವಾಗಿ ನೀರಿಗೆ ಅಂದ್ರೆ ಜಲಾವೃತಿ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಒಟ್ನಲ್ಲಿ ಇಲ್ಲಿನ ಪರಿಸ್ಥಿತಿ ಕೂಡ ಅಂತಹ ಹೇಳಿಕೆ
ತೆಗೆದುಕೊಳ್ಳುವಂತಹ ಮಟ್ಟಕ್ಕೇನಿಲ್ಲ. ಯಾಕಂದ್ರೆ ಸರ್ಕಾರ, ಜನಪ್ರತಿನಿಧಿಗಳು, ಶಾಸಕರು, ಅಲ್ಲಿನ ವಾರ್ಡ್ನ ಮೆಂಬರ್ಸ್ಗಳು, ಹೀಗೆ ಪ್ರತಿಯೊಬ್ಬರು ಕೂಡ ಏನು ಒಂದು ಬೇಜವಾಬ್ದಾರಿ ಆಗಿರಬಹುದು, ತಾವು ಗೆಲ್ಲಬೇಕು, ನಾವು ದುಡ್ಡುಗಳನ್ನ ಮಾಡ್ಕೊಳ್ಬೇಕು, ಅಥವಾ ಒಂದು ಆಸೆ ಅನ್ನೋದಿರುತ್ತಲ್ಲ, ಹಣದ ಆಸೆ. ಸೊ ಇದಕ್ಕೆ ಮಾತ್ರ ಸರ್ಕಾರಿ ಕೆಲಸವನ್ನ ಅಥವಾ ಯೋಜನೆಗಳನ್ನ ಬಳಸ್ಕೊಳ್ತಿದ್ದಾರೆ ಅನ್ನೋದು ಎಲ್ಲಾ ಜಿಲ್ಲೆಗಳ ಒಂದು ವರದಿಯನ್ನ ನಾವು ನೋಡ್ತಾ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ. ಇನ್ನು ಮುಂದಿನದಾಗಿ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಮಳೆ ಅವಾಂತರಕ್ಕೆ ಅಂತ ನಾವು ನೋಡ್ತಾ ಹೋದ್ರೆ, ಹಾಸನ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ಕೆರೆ ಕೋಡಿ ಬಿದ್ದ ಪರಿಣಾಮ 10 ಎಕರೆ ಜಮೀನು ಹಾಸನದಲ್ಲೂ ಕೂಡ ಜಲಾವೃತ ಆಗಿದೆ. ಇನ್ನು ಹೊಳೆನರಸೀಪುರ ತಾಲೂಕಿನ ಯಲೆಚಾಗಹಳ್ಳಿ ಗ್ರಾಮದಲ್ಲಿ ಶುಂಠಿ, ಬಾಳೆ, ಅಡಿಕೆ ಬೆಳೆಗಳು ಸಂಪೂರ್ಣವಾಗಿ ನೀರಿಗೆ ಆಹುತಿಯಾಗಿ ಹೋಗಿದೆ. ಕೆರೆಯ ಹೂಳೆತ್ತಿ ದುರಸ್ತಿ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿಗೆ ರೈತರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಕಾಲುವೆಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾದಂತಹ ಪರಿಣಾಮ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹ ಘಟನೆ ಹಾಸನದ ಚನ್ನರಾಯಪಟ್ಟಣದಲ್ಲೂ ಕೂಡ ನಡೆದಿದೆ. ಇನ್ನು ಶ್ರೀರಂಗಪಟ್ಟಣ ಅಂದ್ರೆ ಮೈಸೂರಿನ ಶ್ರೀರಂಗಪಟ್ಟಣ ತಾಲೂಕಿನ ಬಲ್ಲೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಡೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಕುಸಿತ ಕಂಡಿದೆ. ಶಾಲೆಯ ಪಕ್ಕದಲ್ಲೇ ನಿಂತಿದ್ದಂತಹ ಆಟೋ ಮೇಲೆ ಶಾಲೆ ಗೋಡೆ ಕುಸಿತವಾಗಿರೋದು, ಇನ್ನು ಆಟೋ ಕೂಡ ಜಖಂಗೊಂಡಿದೆ. ಒಂದು ಕಡೆ ಜನ ಎಷ್ಟರ ಮಟ್ಟಿಗೆ ಅಂದ್ರೆ ಕೂಲಿ ನಾಲಿ ಮಾಡಿ ಹೇಗೋ ನಮ್ಮ ಬದುಕನ್ನ ಸಾಗಿಸ್ಬಿಡೋಣ, ಹೇಗೋ ಒಂದು ಜೀವನ ಮಾಡೋಣ ಅನ್ನೋ ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಈ ಮಳೆ ಆಗಿರಬಹುದು, ಮಳೆಯ ಅವಾಂತರ ಮರಗಿಡಗಳು ಕಾರ್ಗಳ ಮೇಲೆ, ಆಟೋಗಳ ಮೇಲೆ ಬೀಳ್ತಾ ಹೋದ್ರೆ ಜನ ಹೇಗೆ ಅದನ್ನ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹದನ್ನ ಒಮ್ಮೆ ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕಾಗತ್ತೆ. ಮಂಡ್ಯದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ಅವಾಂತರಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮಂಡ್ಯ ಹೊರವಲಯದಲ್ಲಿರುವಂತಹ ಹೆಬ್ಬಾಳ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮಂಡ್ಯ KM ದೊಡ್ಡಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಮಳೆಯಿಂದಾಗಿ ಹೆಬ್ಬಾಳ ಸೇತುವೆ ಕುಸಿಯೋ ಹಂತವನ್ನ ತಲುಪಿದೆ. ಇಲ್ಲಿ ಜನ ಜೀವವನ್ನ ಕೈಲಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಯಾಕಂದ್ರೆ ಏನು ಸೇತುವೆಗಳೇ ಕುಸಿತ ಆಗ್ತಾ ಇದೆ ಅಂದ್ರೆ ಜನ ಯಾವ ಧೈರ್ಯದ ಮೇಲೆ ಆ ಸಂಪರ್ಕವನ್ನ ಅಂದ್ರೆ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಯನ್ನ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ಬೇಕಾಗುತ್ತೆ, ಇಲ್ಲಿ ಜನ ಯಾವ ಧೈರ್ಯ ಸಾಲುತ್ತೆ, ಇಲ್ಲಿ ಜೀವನೇ ಹೋಗುತ್ತೆ ಅಂತ ಆದ್ರೆ ಯಾಕೆ ಹೊರಗೆ ಹೋಗಬೇಕು ಅನ್ನೋ ಒಂದು ಆತಂಕ ಜನರಿಗೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಬಳಿ ಲೋಕಪಾವನಿ ನದಿ ಉಕ್ಕಿ ಹರಿತಾ ಇದೆಯಂತೆ. ಇನ್ನು ಮಳೆ ನೀರಿನ ಪ್ರವಾಹದಿಂದ ಲೋಕಪಾವನಿ ನದಿ ಪಾತ್ರದ ರೈತರ ಜಮೀನು ಕೂಡ ಜಲಾವೃತ ಆಗಿ ಹೋಗಿದೆ. ಪ್ರವಾಹದಿಂದ ನದಿ ಪಾತ್ರದ ಜಮೀನಿನಲ್ಲಿದ್ದಂತಹ ರೈತರ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಅಂದ್ರೆ ಆಯಾ ಪ್ರದೇಶಗಳಿಗೆ ಜಿಲ್ಲಾವಾರು ಒಂದಷ್ಟು ಬೆಳೆಗಳು ಬಹಳಾನೇ ಫೇಮಸ್ ಆಗಿರುತ್ತೆ. ಇಂತಹ ಬೆಳೆ ಬೆಳೆದ್ರೆ ನಾವು ಒಂದಷ್ಟು ಚೇತರಿಕೆಯನ್ನ ಕಾಣ್ತೀವಿ, ಹಣದ ಒಂದು ಮಟ್ಟ ಅಥವಾ ಒಂದು
ಹರಿವು ಹೆಚ್ಚಾಗಬಹುದು ಅನ್ನೋ ನಿಟ್ಟಿನಲ್ಲಿ ರೈತ ಏನೋ ಒಂದು ಕನಸನ್ನ ಇಟ್ಕೊಂಡು ಸಾಲನೋ ಸೂಲನೋ ಒಂದು ಲೋನ್ನೋ ಏನೋ ಒಂದು ಮಾಡಿಸಿ ಒಂದು ಬೆಳೆಯ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ಈ ರೀತಿಯಾಗಿ ಸುರಿದಂತಹ ಧಾರಾಕಾರ ಮಳೆಗೆ ರೈತನ ಫಸಲು ಕೂಡ ಮಣ್ಣು ಪಾಲಾಗಿದೆ, ಅಂದ್ರೆ ನೀರು ಪಾಲಾಗಿದೆ ಅಂತ ಹೇಳ್ಬೋದು. ಇನ್ನು ಮೈಸೂರು ಜಿಲ್ಲೆಯಾದ್ಯಂತ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಇಲ್ಲಿ HD ಕೋಟೆ ತಾಲೂಕಿನಾದ್ಯಂತ ಭಾರಿ ಮಳೆಗೆ ಕೆರೆ ಕಟ್ಟೆಗಳು ಕೋಡಿ ಬಿದ್ದಿದೆ. ಅಪಾರ ಪ್ರಮಾಣದ ಬೆಳೆಗಳು ಕೂಡ ನಾಶ ಆಗಿ ಹೋಗಿದೆ. ಕೆರೆ ಕಟ್ಟೆಗಳು ತುಂಬಿ ಕೋಡಿ ಹರಿದು ರೈತರ ಜಮೀನುಗಳಿಗೆ ನೀರು ನುಗ್ತಾ ಇದೆ. ಹೆಬ್ಬಾಳ ಕಿರು ಜಲಾಶಯ ಕೂಡ ತುಂಬಿ ತುಳುಕ್ತಾ ಇದೆಯಂತೆ. ಇನ್ನು ಎಡೆತೊರೆ, ಟೈಗರ್ ಬ್ಲಾಕ್, ಹೆಬ್ಬಾಳ, HD ಕೋಟೆ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕ ಸೇತುವೆಗಳು ಕೂಡ ಇಲ್ಲಿ ಮುಳುಗಡೆ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗಬೇಕು. ಅಂದ್ರೆ ಈ ಮಳೆ ಅವಾಂತರ ಎಷ್ಟರ ಮಟ್ಟಿಗೆ ಜನರ ಜೀವನದ ಜೊತೆ ಆಟ ಆಡ್ತಾ ಇದೆ, ಜೊತೆಗೆ ಮಳೆ ಆಟ ಆಡ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜನಪ್ರತಿನಿಧಿಗಳು ಯಾವುದೇ ಒಂದು ಪ್ಲಾನಿಂಗ್ ಇಲ್ಲದೆ, ಅಂದ್ರೆ ವ್ಯವಸ್ಥಿತವಾದಂತಹ ಒಂದು ರೂಪುರೇಷೆ ಇಲ್ಲದೆ ಒಂದು ರೀತಿ ಡ್ಯಾಮ್ಗಳನ್ನು ಸೃಷ್ಟಿಸೋದಾಗಿರಬಹುದು, ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನು ಬಳಸ್ಕೊಂಡು ಸಂಪರ್ಕ ಸೇತುವೆಗಳನ್ನು ಬಿಲ್ಡ್ ಮಾಡೋದಾಗಿರಬಹುದು, ಒಂದು ಕಡೆ ಚರಂಡಿ ವ್ಯವಸ್ಥೆಗಳನ್ನು ಸರಿಯಾಗಿ ಯೋಜನೆಯ ಪ್ರಕಾಂತರ ರೂಪಿಸದೇ ಇರೋದಾಗಿರಬಹುದು. ಇದೆಲ್ಲವೂ ಕೂಡ ಇವತ್ತು ಜನಸಾಮಾನ್ಯರ ಜೀವನದ ಜೊತೆ ಆಟ ಆಡ್ತಾ ಇರೋದು. ಹಾಗಿದ್ರೆ ರಾಯಚೂರಿನ ಪರಿಸ್ಥಿತಿ ಏನು ಅಂತ ನೋಡೋಣ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದೆ. ಅಲ್ಲಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೋಗಿದೆ. ಇನ್ನು ಮಳೆಯಿಂದ ತೋಟಗಾರಿಕೆ ಬೆಳೆಗಳು ಅಪಾರವಾಗಿ ಹಾನಿ ಉಂಟಾಗಿದೆಯಂತೆ. ಅಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಬೆಳೆಯುವಂತಹ ಒಂದಷ್ಟು ಬೆಳೆಗಳೇನಿರುತ್ತೆ ರಾಯಚೂರಿನಲ್ಲಿ, ಅವು ಕೂಡ ರೈತನ ಕೈಗೆ ಬರುವಂತಹ ಯಾವುದೇ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದ್ದು ರೈತರು ಕಂಗಾಲಾಗ್ತಾ ಇದ್ದಾರೆ. ಯಾಕಂದ್ರೆ ಧಾರಾಕಾರ ಮಳೆಗೆ ಜಿಲ್ಲೆಯಲ್ಲಿ ಹಳ್ಳ ಕೊಳ್ಳಗಳು ತುಂಬ ಹರಿತಾ ಇದೆ. ಕೆರೆ ಕಟ್ಟೆಗಳು ಕೆರೆ ಕೋಡಿ ಬಿದ್ದು ರೈತರ ಬೆಳೆ ನಾಶ ಆಗ್ತಾ ಇದೆ. ಇನ್ನೊಂದು ಕಡೆ ತುಂಬಿ ಹರಿದ ಹಳ್ಳಗಳಿಂದ ರೈತನ ಜಮೀನು ಜಲಾವೃತ ಆಗ್ತಾ ಇದೆ. ಏನಿಲ್ಲಿ ನಾವು ಅವಾಗ್ಲಿಂದ ನೋಡ್ತಾನೆ ಇದ್ದೀವಿ, ಏನು ಮಳೆಯ ಅವಾಂತರ ಬೆಂಗಳೂರಿನಲ್ಲಿ ಜನರ ಜೀವನ ಜೊತೆ ಆಟ ಆಡ್ತಾ ಇದೆ, ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಆದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಂಡ್ಯದಲ್ಲಿ ಸಾಕಷ್ಟು ಪ್ರಮಾಣದ ಬೆಳೆಗಳು ಹಾನಿಯಾಗ್ತಾ ಇರೋದು ಇಲ್ಲಿ ದುರಾದೃಷ್ಟಕರ ಸಂಗತಿ. ಇನ್ನೊಂದು ಕಡೆ ಇದಕ್ಕೆ ರಾಜಕೀಯ ಸರ್ಕಾರ ಏನು ಅಥವಾ ರಾಜಕೀಯ ನಾಯಕರುಗಳು ಯಾವ ರೀತಿಯಾದಂತಹ ಒಂದು ಉತ್ತರ ಕೊಡ್ತಾರೆ, ನಿಜವಾಗ್ಲೂ ಕೂಡ ಅವರಿಗೆ ಏನು ಒಂದು ಕರುಣೆ ಇಲ್ವಾ ಅಥವಾ ಮಾನವೀಯತೆ ಇಲ್ವಾ, ಯಾವ ಆಧಾರದ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ವಿಚಾರ. ಇನ್ನು ಧಾರಾಕಾರ ಮಳೆಯಿಂದ ಮಂಡ್ಯದಲ್ಲಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಇನ್ನು ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದ ಸಮೀಪ ಇರೋ ಬಳ್ಳಕೆರೆ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಬಳ್ಳಕೆರೆ ಸಂಪರ್ಕ ಸೇತುವೆ ಮುಳುಗಡೆಯಾಗಿ ಜನರ ಸಂಪರ್ಕ ಕಡಿತಗೊಂಡಿದೆ. ಧಾರಾಕಾರ ಮಳೆಗೆ ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ ಆಗಿ ಹೋಗಿದೆ. ಇನ್ನು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಚೊಟ್ಟನಹಳ್ಳಿಯ ಸೇತುವೆ ಕೊಚ್ಚಿ ಹೋಗಿದೆ. ಕೊಚ್ಚಿ ಹೋದ ಸೇತುವೆಯಿಂದ ಜನರ ಸಂಪರ್ಕ ಕಡಿತ ಆಗಿದೆ. ಸೇತುವೆ ದುರಸ್ತಿ ಪಡಿಸುವಂತೆ ಗ್ರಾಮಸ್ಥರು ಒತ್ತಾಯ ಮಾಡುತ್ತಿದ್ದಾರೆ. ಧಾರಾಕಾರ ಮಳೆಗೆ ಮಂಡ್ಯದ ಚಿಕ್ಕಮಂಡ್ಯ ಬಡಾವಣೆ ಕೆರೆಯಂತಾಗೋಗಿದೆಯಂತೆ. ಇದರಿಂದಾಗಿ ಬಡಾವಣೆ ನಿವಾಸಿಗಳು ಪರದಾಡುವಂತಾಗಿದೆ. ಮಳೆ ನೀರಿನಿಂದ ಬಡಾವಣೆಯ ಬೀದಿಗಳಲ್ಲಿ ಮಳೆ ನೀರು ನಿಂತಿದ್ದು ಸಮಸ್ಯೆ ಸರಿಪಡಿಸದ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೌದು, ಸಹಜವಾಗಿ ಜನ ಏನ್ ಮಾಡೋದಕ್ಕೆ ಸಾಧ್ಯ? ಓಟ್ ಹಾಕುವಂತಹ ಸಂದರ್ಭದಲ್ಲಿ ಏನೋ ಹಣದ ಆಸೆಗೋ ಅಥವಾ ಹೆಂಡದ ಆಸೆಗೋ ಅಥವಾ ದುಡ್ಡಿನ ಆಸೆಗೋ ಅಥವಾ ಒಂದು ಸೀರೆ ಮೂಗ್ಬಟ್ಟಿನ ಆಸೆಗೋ ಓಟ್ ಹಾಕ್ಬಿಡ್ತಾರೆ. ಸೊ ಆ ಪ್ರತಿನಿಧಿ ನಿಜವಾಗ್ಲೂ ಕೂಡ ಆ ಒಂದು ಸ್ಥಾನಕ್ಕೆ ಯೋಗ್ಯನಿದ್ದಾನ ಯೋಗ್ಯನಿಲ್ವಾ ಅನ್ನೋ ಯೋಚನೆ ಮಾಡೋದಿಲ್ಲ. ಸೊ ಹಿಂಗೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಹಿಡಿ ಶಾಪ ಆಗಿರಬಹುದು, ಆಕ್ರೋಶ ಆಗಿರಬಹುದು, ಅದು ಸಹಜ. ರಾಜಕಾರಣಿಗಳಿಗೂ ಕೂಡ ಇದು ಯಥಾ ಪ್ರಕಾರ ಅನ್ನುವಂತಹ ನಿಟ್ಟಿನಲ್ಲಿ ನಡೆದುಕೊಂಡು ಬಂದುವಂತಹ ಒಂದು ವಾಡಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ.
ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕರಮುಡಿ ಹಳ್ಳ ತುಂಬಿ ಹರಿತಾ ಇದೆ. ಇದರಿಂದಾಗಿ ಕರಮುಡಿ ಬಂಡಿಹಾಳಕ್ಕೆ ಸಂಪರ್ಕ ಬಂದ್ ಆಗಿದೆ. ಇನ್ನು ಸ್ಥಳೀಯರು ಕೂಡ ಬಸ್ ದಾಟಿಸಲು ಜೆಸಿಬಿ ಮೂಲಕ ಹಳ್ಳವನ್ನ ಕ್ಲೀನ್ ಮಾಡಿಸಿದ್ದಾರಂತೆ. ಚಾಮರಾಜನಗರದ ದೊಡ್ಡರಾಯಪೇಟೆಯ ಕೊಳಚೆ ನೀರು ಮುಳ್ಳು ತುಂಬಿದ ಕೆರೆಯಲ್ಲಿ ಪವರ್ ಮ್ಯಾನ್ ಒಬ್ಬ ಈಜಿ ಟಿಸಿ ಸರಿಪಡಿಸಿದ್ದಾರೆ. ಕಿರಿಯ ಪವರ್ ಮ್ಯಾನ್ ಆಗಿರುವಂತಹ ನಾಗೇಶ್ ನಾಯಕ್ ಎಂಬುವರು ಮಳೆ ನೀರು ಯುಜಿಡಿ ನೀರಿನಿಂದ ತುಂಬಿರುವ ತಾಲೂಕಿನ ದೊಡ್ಡರಾಯಪೇಟೆಯ ಕೆರೆಯಲ್ಲಿ ಅದು ಮುಳ್ಳು ಗಂಟಿಗಳಿರುವ ನೀರಿನಲ್ಲಿ ಈಜಿ ವಿದ್ಯುತ್ ಪರಿವರ್ತಕವನ್ನ ಸರಿಪಡಿಸಿ ಕಾಯಕ ನಿಷ್ಠೆ ತೋರಿಸಿದ್ದಾರೆ. ಇನ್ನು ಶಿವಮೊಗ್ಗದ ತೀರ್ಥಪ್ಪನ ಕ್ಯಾಂಪ್ ಸಮೀಪ ಇರೋ ಇಂದಿರಾ ನಗರದ ಬಳಿ ಸೇತುವೆ ಕೆಳಗೆ ಇರುವ ಪಂಪ್ಗಳು ಬ್ಲಾಕ್ ಆಗಿದೆ. ಹೀಗಾಗಿ ಕೆರೆ ನೀರು ಹರಿಯೋದಕ್ಕೆ ಸಾಧ್ಯವಾಗದೆ ಸೇತುವೆ ಮೇಲೆ ಹರಿತಾ ಇದೆ. ಬ್ರಿಡ್ಜ್ ಮೇಲೆ 3 ಅಡಿಯಷ್ಟು ನೀರು ಹರಿತಾ ಇರೋದು ಕೆರೆಯನ್ನ ಕ್ಲೀನ್ ಮಾಡಿದ ಕಸದ ಪೈಪ್ಗಳಲ್ಲಿ ತುಂಬಿರೋದ್ರಿಂದ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಮತ್ತೊಂದು ಕಡೆ ಸಾರ್ವಜನಿಕರು ಸಾಕಷ್ಟು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಇನ್ನು ಬೆಂಗಳೂರು ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಮಳೆರಾಯಿನ ಅಬ್ಬರ ಹೆಚ್ಚಾಗ್ತಾ ಇದೆ. ಸಾಲು ಸಾಲು ಮರಗಳು ಧರೆಗುರುಳುತ್ತಾ ಇವೆ. ಆರೋಗ್ಯವಂತ ಮರಗಳೇ ಧರೆಗುರುಳುತ್ತಾ ಇರುವ ಕಾರಣ ಹೆಚ್ಚಿದ ಆತಂಕ ಸೃಷ್ಟಿಯಾಗ್ತಾ ಇದೆ. ಇನ್ನು ಮಳೆಯ ಹೊಡೆತಕ್ಕೆ ಮರಗಳು ಬೇರು ಸಮೇತ ಕಿತ್ತು ಬರ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಮಳೆ ಅವಾಂತರದ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ನಗರ ಪ್ರದರ್ಶನ ಹಾಕಿದ್ದಾರೆ. ಕಳೆದ 2 ದಿನಗಳಿಂದ ಭಾರೀ ಮಳೆ ಸುರಿತಾ ಇರುವುದು ಬೆಂಗಳೂರಿನ ರಸ್ತೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಳ್ತಾ ಇದೆ. ನಗರದ ಹಲವು ಪ್ರದೇಶಗಳಲ್ಲಿ ಸಿಎಂ ಬೊಮ್ಮಾಯಿ ಪ್ರದಕ್ಷಿಣೆ ಹಾಕೋ ಮೂಲಕ ಪರಿಸ್ಥಿತಿಯನ್ನ ವೀಕ್ಷಿಸಿದರು. ಇನ್ನು ಸಿಎಂ ಬೊಮ್ಮಾಯಿಗೆ ಸಚಿವ ಸೋಮಣ್ಣ, ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್, ಬೈರತಿ ಬಸವರಾಜ್, ಸುರೇಶ್, ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹಾಗೂ ವಿಶೇಷ ಆಯುಕ್ತರು ಕೂಡ ಸಿಎಂ ಬೊಮ್ಮಾಯಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಪರಿಸ್ಥಿತಿ ಹೀಗಿದ್ರೆ ಗದಗ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಸುರಿತಾ ಇರೋ ಧಾರಾಕಾರ ಮಳೆಗೆ ಹಲವು ಕಡೆ ಅವಾಂತರ ಸೃಷ್ಟಿಯಾಗಿದೆ. ಗದಗ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನೋಡ್ತಾ ಇದ್ದಂತೆ ಮನೆ ಗೋಡೆ ಕುಸಿದು ಬಿದ್ದಿದೆ. ಗೋಡೆ ಕುಸಿತದ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ಗೋಡೆ ಕುಸಿತಾ ಇರೋದ್ರಿಂದ ಅಲ್ಲಿನ ಜನ ಕೊಂಚ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ತುಮಕೂರು
ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವ ಮಾರ್ಕೋನಹಳ್ಳಿ ಜಲಾಶಯ ಭರ್ತಿಯಾಗಿದೆ. 2000 ಕ್ಯೂಸೆಕ್ ಒಳ ಹರಿವು ಇದ್ದು 2000 ಕ್ಯೂಸೆಕ್ ಹೊರ ಹರಿವು ಇದೆ. ಇನ್ನು ಶಿಂಷಾ ನದಿಗೆ 2 ಹೊರ ಹರಿವು ಇರೋದ್ರಿಂದ ಶಿಂಷಾ ನದಿಗೆ 2000 ಕ್ಯೂಸೆಕ್ಸ್ ನೀರು ಹೊರಕ್ಕೆ ಬಿಡಲಾಗ್ತಾ ಇದೆ. ಒಟ್ನಲ್ಲಿ ನೋಡಿದ್ವಲ್ಲ, ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಅಂದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅವಾಂತರ ಮಳೆರಾಯನ ಆರ್ಭಟಕ್ಕೆ ಆಗೋಗಿದೆ. ಜನಜೀವನ ಅಸ್ತವ್ಯಸ್ತ ಆಗೋಗಿದೆ. ಜನ ಒಂದು ಕಡೆ ಸರ್ಕಾರ ಅಥವಾ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಇದಕ್ಕೆ ಬೇಗ ಒಂದು ಪರಿಹಾರವನ್ನ ಮಾಡಿಕೊಡಿ ಅನ್ನುವಂತಹ ಅಳಲನ್ನ ಕೂಡ ಜನ ತೋಡ್ಕೊಳ್ತಿದ್ದಾರೆ. ಒಟ್ಟಿನಲ್ಲಿ ಜನರ ಪಾಡು, ಜನರ ಗೋಳನ್ನ ಕೇಳೋರು ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಕಟ್ಟ ಕಡೆಯದಾಗಿ ಮೂಡುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಮಾಹಿತಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಡಿಜಿಟಲ್. ಸತ್ಯವೇ ಸುದ್ದಿಯ ಜೀವಾಳ.